ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು. ಹಂಗೆ ಎಲ್ಲಿ ಹೇಳಿದ್ದೀನಿ ತೋರ್ಸಪ್ಪ. ತಾವು ಕುತ್ಕೊಂಡ್ರೆ ಮಾತಾಡ್ತೀವಿ. ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ತೋರಿಸ್ರಿ, ಎಲ್ಲರೂ ಹೇಳಿರೋದು ನನಗೆ ತೋರಿಸ್ರಿ. ಹಿಂಗೆ ಈಗ ಹೇಳಿದ್ದೀರ ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶ್ವಥ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ಸುಳ್ಳು ಹೇಳಿರೋದು ಏನಿಲ್ಲ. 15ರಿಂದ 17 ಮಾಡಿದಾಗ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು ಸರ್ಕಾರದಲ್ಲಿ ಮಾಡಿದ್ದೀವಿ. 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17-7 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಿರಲಿಲ್ಲ? ಆಯ್ತು, ಈಗ ಚರ್ಚೆ ಜಾತಿಯವರಿಗೆ ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ವಿರುದ್ಧ ಅಂತ ಏನು ಹೇಳಿಲ್ಲ ಸರ್. ಹೇಳ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತೂ ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋವನಲ್ಲ. ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. ಮೀಸಲಾತಿ 75% ಇರಬೇಕು ಅಂತ ಹೇಳೋನು, 50% ಅಲ್ಲ. ನೀವು ಇದ್ದಕ್ಕಿದ್ದಲೇ 10% ಮಾಡಿಬಿಟ್ರಿ. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ? 15-16 ಇದೆಯಾ ಹಂಗಂತ? ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ? ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟಿಲ್ಲ. ಕೇಂದ್ರದಲ್ಲಿ ಮಾಡಿಬಿಟ್ರು. ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ. ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದಿನ ಕೂಡ ಇರ್ತದೆ. ಅವ್ರು ಉತ್ತರ ಕೊಡ್ಬೋದು. ಜನಸಂಖ್ಯೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಸುಳ್ಳು ಯಾವುದು ಹೇಳಿಲ್ಲ, ನಾವು ನಿಜ ಹೇಳೋದು. ಯಾಕಂದ್ರೆ 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಇವತ್ತು ಮಾಡ್ತಾ ಇದ್ದೀನಿ. ನೀವು ಪರಿಶಿಷ್ಟ ಜಾತಿಯವರು ಅಲ್ಲ, ಅವರು ಸಿಎಂ ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಅಲ್ಲ, ಅವ್ರು ಯಾಕೆ 2-3 ಹೇಳಲಿಕ್ಕೆ ನೀವು ಕೂತ್ಕೊಳ್ಳಿ. 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ. 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಮುಂದುವರಿಸಿ ಸ್ಪೆಸಿಫಿಕ್ ಆಗಿ ಫಿನಿಶ್. ಈ ಚರ್ಚೆ ಇಲ್ಲ, ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ, ಇಂಪಾರ್ಟೆಂಟ್ ಚರ್ಚೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡಕ್ ನೋಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ. ಆದ್ರೆ ಯಾಕೆ ಕೂತ್ಕೊಂಡು ಮಾತಾಡಿದ್ರು? ಯಾಕೆ ಏನಾಗಿದೆ ಬಾಲಕೃಷ್ಣ ಅವರಿಗೆ? 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು. ಅವಾಗ ಅದನ್ನ ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ತೊಂದರೆಗಳು ಆಗ್ತಾವ ಇದ್ರಲ್ಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ,
ಅದಕ್ಕೆ ಮಾಡೋಣ ಅಂಥೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡು ಅವಾಗ 15ರಿಂದ 17% ಏರಿಸಿದಾಗ ಅದು ಬೆಲ್ಲದವ್ರು ಒಂದ್ ನಿಮಿಷ ಸರಿ ಉಂಟಾ ಇಲ್ವಾ ಬಿಲ್ ಕರೆಕ್ಟ್ ಉಂಟಾ ಇಲ್ವಾ ಬಿಲ್ಲಿನ ಬಗ್ಗೆನೇ ಅಲ್ಲ ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಹಿಂದಿನ ಈಗ ಈ ಬಿಲ್ಲಲ್ಲಿ ನೀವು ಮಾತಾಡಿ ಸ್ವಲ್ಪ ಸಮಾಧಾನ ಕೇಳ್ರಿ. ಟೆಲಿಂಗ್ ಯು ನಾ ಹೇಳಿದ್ನಲ್ಲಿ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು. 15ರಿಂದ 17% ಆದಾಗ 17% ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದ್ರ ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ಎಲ್ಲಿಪ್ಪ ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ ಈಗ ಸುಮ್ಮನೆ ಅಲ್ಲ ನೋಡಿ ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್. ಸರ್ ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ನಾನು ನೋಡಿ ಮಾನ್ಯ ಸಭಾಪತಿ ಅವರೇ, ಮಾನ್ಯ ಸಭಾಧ್ಯಕ್ಷರೇ, ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ನಾನು ಇದು ದಾಖಲೆಯನ್ನು ಕಳಿಸ್ಕೊಡ್ತೇನೆ. ಮಾತಾಡ್ತಾರೆ ಕೂತಿರ್ಬೇಕಾ ನೋಡಿ. ಇಲ್ಲ ಸರ್ ಇಲ್ಲ. ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ಜವಾಬ್ದಾರಿ ಉತ್ತರ ಮುಖ್ಯಮಂತ್ರಿ ಆಮೇಲೆ ಕಳಿಸ್ಕೊಡ್ತೀವಿ ಸದನದಲ್ಲಿ. ಅಧ್ಯಕ್ಷರೇ ಅಧ್ಯಕ್ಷ ಇವತ್ತವರು ಓಕೆ ಭಾಷಣ ಮಾಡ್ತಾವ್ರೆ ನೋಡಿ. ಬಿಲ್ 17% ಪ್ರಕಾರ ನಾವು ಸರ್ಕಾರ ಏನ್ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಓಕೆ ನಾವು ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದಾಗ ಮೀಸಲಾತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಮಾತಾಡ್ತೀವಿ. ನೀವು ಸರ್ ನೀವು ಮಾತಾಡೋದು ಕೇಳಕ್ ಕೊಡ್ಲಿಲ್ಲ ಅಂದ್ರೆ ನೀವು ರೆಕಾರ್ಡ್ ಏನ್ ನಾವು ಮಾತಾಡಕ್ ಎಲ್ಲದಕ್ಕೂ ನಡು ಮಾತಾಡಕತ್ತರ. ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬಿಟ್ರಿ ದಯಮಾಡಿ ಮಾತಾಡಕ್ ಪ್ರಾಬ್ಲಮ್ ಇದೆ. ಈ ಬಿಲ್ ಆ ಬಿಲ್ಗೂ ಈ ಬಿಲ್ ಕನೆಕ್ಟೆಡ್ ಇದೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಇದು ಸಾವಿರಾರು ವರ್ಷಗಳ ಇತಿಹಾಸ, ಒಂದಕ್ಕೊಂದು ಕನೆಕ್ಷನ್ ಅದಾವ. ಓಕೆ ನಮ್ಮ ಸರ್ಕಾರ ಆ ಮೀಸಲಾತಿ ಬಿಲ್ ಅಂತ ತೆಗೆದುಕೊಂಡು ಬಂದಾಗ ಅತಿ ಹಿಂದುಳಿದ ವರ್ಗಗಳಿಗೆ 1% ಅನ್ನ ಕೊಟ್ಟಿದ್ರು. ಯಾಕೆ 1% ಅನ್ನು ಕೊಟ್ಟರು? ಮಾನ್ಯ ಅಧ್ಯಕ್ಷರೇ, ಒಂದು ಕೆಂಪು ಮಾರಿದೆ ಅಂತ ಹೇಳಿ ಒಂದು ಸಮಾಜ ಐತಿ, SC ಸಮಾಜ. ಇಡೀ ರಾಜ್ಯದಲ್ಲಿ ಅವ್ರ ಜನಸಂಖ್ಯೆ ಎಷ್ಟು? ಕೇವಲ 6 ಜನ. ಕೇವಲ 6 ಜನ. ಇನ್ನೊಂದು ಸಮಾಜ ಐತಿ ಕೊಲುಪುಲು ವಂಡುಲು ಅಂತ ಹೇಳಿ 18 ಜನ. ಇಡೀ ರಾಜ್ಯದಲ್ಲಿ ಅವರಿರೋರು 18 ಜನ. ಮಾಲ ಹನ್ನಾನಿ ಅಂತ ಇನ್ನೊಂದು ಸಮಾಜ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 8. ಮಾಲ ಜಂಗಮ ಅಂತ ಐತಿ. ಇಡೀ ರಾಜ್ಯದಲ್ಲಿ ಅವ್ರ ಸಂಖ್ಯೆ 62. ಮಾಲ ಮಸ್ತಿ ಅಂತ ಐತಿ. ಇಡೀ ಸಮಾಜದಲ್ಲಿ ರಾಜ್ಯದಲ್ಲಿ ಅವ್ರ ಸಂಖ್ಯೆ 38. ಈ ರೀತಿ ಸುಮಾರು 1 ಲಕ್ಷ ಚಿಲ್ಲರ ಸಮಾಜಗಳು, 59 ಜಾತಿಗಳನ್ನ ಅವು 1 ಲಕ್ಷ ಚಿಲ್ಲರ ಸಮಾಜ, ಅವ್ರದ್ದೆಲ್ಲ ಸಂಖ್ಯೆ ಕೂಡಿ 1 ಲಕ್ಷ ಚಿಲ್ಲರ. ಅವ್ರಿಗೆ ಉಳಿದ SC ಸಮಾಜದಲ್ಲಿ ಯಾರದಾರಲ್ಲ ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರ ಸಮಾಜದಲ್ಲಿ ಇಲ್ಲಿ ತನಕ ಸಾಲಿನ ಹೋಲಿಲ್ದವ್ರು ಸಾಕಷ್ಟು ಜನ ಅದಾರ. ಸ್ಕೂಲಿಗೆ ಹೋಗಿಲ್ಲ ಅವರು. ಅವ್ರಿಗೆ ನೌಕರಿಯಲ್ಲಿ ಸಿಗ್ಬೇಕು, ಅವ್ರಿಗೆ ಸರ್ಕಾರದಲ್ಲಿ ಎಲ್ಲಿ ಅವಕಾಶ ಸಿಗಬೇಕು. ಅಂಥದಕ್ಕೆ ಅವ್ರ ಸಂಬಂಧ 1% ವಿಶೇಷ ಒಂದು ರಿಸರ್ವೇಷನ್ ಅನ್ನ ನಮ್ಮ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಇದ ನಂತರ ನಮ್ಮ ಸರ್ಕಾರ ತಂದಂಥ ಈ ರಿಸರ್ವೇಷನ್ ಅನ್ನ ಅದಾದ ಮೇಲೆ ಅದಕ್ಕೆ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟು 2024ರಲ್ಲಿ ಇದ್ರ ಬಗ್ಗೆ ಒಂದು ಆದೇಶ ಕೊಟ್ಟು, ಇಲ್ಲ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಐತೆ ಅಂತ ಹೇಳಿ. ಯಾವಾಗ ಈಗ 16 ತಿಂಗಳ ಹಿಂದೆ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟು, ನಮ್ಮ ಡಿಸೆಂಬರ್ದಲ್ಲೇನ ಹರಿಯಾಣ ಸರ್ಕಾರ ಡಿಸಿಷನ್ ಮಾಡ್ತು ನಾವು ಒಳ ಮೀಸಲಾತಿ ಮಾಡ್ತೇವೆ ಅಂತೇಳಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ಹರಿಯಾಣದಾಗ ಏನೈತಿ ಸೈನಿ ಅವ್ರ ಸರ್ಕಾರ ಡಿಸೆಂಬರ್ದಲ್ಲೇ ಒಳ ಮೀಸಲಾತಿನ ತೆಗೆದುಕೊಂಡು ಬಂತು.
ತೆಲಂಗಾಣ ಸರ್ಕಾರ ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬಂತು. 16 ತಿಂಗಳಾದರೂ ಕೂಡ ನಮ್ಮ ಈ ಸರ್ಕಾರ ಇದನ್ನು ಒಳ ಮೀಸಲಾತಿ ಅಂತ ತೆಗೆದುಕೊಂಡು ಬರಾಕ್ತಿದ್ದಿಲ್ಲ. ನಾವು ಕೂಡ ಎಲ್ಲ ಚಿಂತೆ ಮಾಡ್ತಿದ್ವಿ. ನಮ್ಮ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಿಗೆ ಹಿಂದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಗ್ಗೆ ಅವ್ರಿಗೆ ಸಹಾನುಭೂತಿ ಐತಿ, ಅವ್ರ ಬಗ್ಗೆ ಚಿಂತನೆ ಐತಿ. ಆದರೆ ಒಳ ಮೀಸಲಾತಿ ಏನೈತಲ್ಲ ಇದನ್ನ ಯಾಕೆ ಡಿಲೇ ಆಗ್ತಾ ಇದೆಯಪ್ಪ ಅಂತೇಳಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರೇ, ಹಿಂದೆ ಮಂಡಲ್ ಅವ್ರು ಏನಂತ ಹೇಳಿದ್ರು, ಈ ಮೀಸಲಾತಿ ಬಗ್ಗೆ ಮಾತಾಡ್ಬೇಕಾರ ಸಮಾನರಲ್ಲಿ ಮಾತ್ರ ಸಮಾನತೆ ಇರ್ತೈತಿ, ಅಂದ್ರೆ ನಾವು ಈಕ್ವಲ್ ಇದ್ರೆ ಅಷ್ಟೇ ಈಕ್ವಾಲಿಟಿ ಇರ್ತೈತಿ. ಅಸಮಾನರನ್ನು ಸಮಾನರ ಜೊತೆ ಸರಿಸಮ ಎಂದು ಸೇರಿಸಿದರೆ ಅಲ್ಲಿ ಅಸಮಾನತೆ ಮುಂದುವರಿಯುತ್ತದೆ. ಅಸಮಾನರನ್ನು ತೊಗೊಂಬಂದು ಸಮಾನರ ಜೊತೆ ಇಟ್ಟರೆ ಸಮಾನತೆ ಬರುವುದಿಲ್ಲ, ಅಸಮಾನತೆ ಮುಂದುವರಿತದೆ ಅಂತೇಳಿ ಮಂಡಲ್ ಅವರು ಹೇಳಿದ್ರು. ಅದೇ ರೀತಿ ನಮ್ಮ ನಾಗಮೋಹನ್ ದಾಸ್ ಅವರು ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಅವರು ನಮ್ಮ ಕರ್ನಾಟಕ